ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಸರ್ಕಾರ ಒಂದು ಹೊಸ ನಿರ್ಧಾರ ತಗೊಂಡಿದೆ. ಇನ್ನು ಮುಂದೆ 2 ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಇಷ್ಟು ತಿಂಗಳು ನಿಮಗೆ ಹಣ ಬಂದಿತ್ತು ಅಂದರೆ ಇನ್ನು ಮುಂದೆ ನಿಮಗೆ ಹಣ ಬರೋದಿಲ್ಲ. ಹಾಗಿದ್ರೆ ಆ 2 ಲಕ್ಷ ಮಹಿಳೆಯರು ಯಾರ್ಯಾರು ಮತ್ತು ಯಾಕೆ ಅಮೌಂಟ್ ಅವ್ರಿಗೆ ಕ್ಯಾನ್ಸಲ್ ಆಗುತ್ತೆ, ಯಾಕೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ, ಅನ್ನಭಾಗ್ಯ ಹಣ ಬರೋದಿಲ್ಲ ಅನ್ನೋ ಮಾಹಿತಿನ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮಗೆ ಎಲ್ರಿಗೂ ಗೊತ್ತೇ ಇದೆ. ಮನೆಯ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡೋದು ಈ ಯೋಜನೆಯ ಉದ್ದೇಶ. ಮತ್ತು ಇದ್ರ ಉದ್ದೇಶ ಇನ್ನೊಂದು ಏನಪ್ಪಾ ಅಂದರೆ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೋಸ್ಕರ ಅವ್ರಿಗೆ ಸಹಾಯ ಆಗಲಿ ಅಂತ ಈ ಯೋಜನೆಯನ್ನು ಜಾರಿಗೆ ತಂದರು. ಇನ್ನು ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದ ಮೇಲೆ ಸರ್ಕಾರ ಒಂದು ಷರತ್ತು ವಿಧಿಸಿತ್ತು. ಯಾರು GST ಪೇ ಮಾಡ್ತಾರೋ ಅಥವಾ IT ಟ್ಯಾಕ್ಸ್ ಪೇ ಮಾಡ್ತಾರೋ ಅಂಥವರು ಈ ಯೋಜನೆಯ ಲಾಭ ಪಡೆಯೋದಕ್ಕೆ ಎಲಿಜಿಬಲ್ ಇರೋದಿಲ್ಲ ಅಂತ. ಆದರೆ ಗೃಹಲಕ್ಷ್ಮಿ ಇಲ್ಲಿವರೆಗೂ 10-11ನೇ ಕಂತಿನವರೆಗೂ ಹಣ ಜಮೆ ಆಗಿದೆ. ಒಂದಷ್ಟು ಮಹಿಳೆಯರು ಏನು ಮಾಡಿದ್ದಾರೆ ಅಂದರೆ ಸರ್ಕಾರಕ್ಕೆ ಸುಳ್ಳು ದಾಖಲೆಗಳನ್ನ ಕೊಟ್ಟು ಗೃಹಲಕ್ಷ್ಮಿ ಹಣನ ಪಡ್ಕೊಂಡಿದ್ದಾರೆ. ಅಂತಹ 2 ಲಕ್ಷ ಮಹಿಳೆಯರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಆಗುತ್ತಂತೆ. ಹಾಗಿದ್ರೆ ಯಾರ್ದು ಕ್ಯಾನ್ಸಲ್ ಆಗುತ್ತೆ, ನಿಮ್ದೇನಾದರೂ ಕ್ಯಾನ್ಸಲ್ ಆದರೆ ಹೇಗೆ ತಿಳ್ಕೊಳ್ಳೋದು ಮತ್ತು ಯಾವಾಗ ಇದ್ರ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ ಅನ್ನೋದ್ರಲ್ಲಿ ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇನ್ನು 2-3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ. 12 ಮತ್ತು 13ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಮಹಿಳೆಯರು ಕಾತುರದಿಂದ ಕಾಯ್ತಾ ಇದ್ದಾರೆ. ಬಟ್ ಸರ್ಕಾರ ಹಣ ಬಿಡುಗಡೆ ಸರಿಯಾಗಿ ಮಾಡ್ತಾ ಇಲ್ಲ. ಇದ್ರ ನಡುವೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಕೊಟ್ಟಿದೆ. ಹೌದು, 2 ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹೆಸರನ್ನ ಕೈ ಬಿಡ್ತಿದ್ಯಂತೆ, ಅಂದ್ರೆ ಅವ್ರ ಹೆಸರನ್ನ ಡಿಲೀಟ್ ಮಾಡ್ತಿದ್ಯಂತೆ. ಹೌದು, ಆದಾಯ ತೆರಿಗೆ ಇಲಾಖೆಯಿಂದ ಯಾರ್ಯಾರು IT ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ ಮತ್ತು GST ಕಟ್ತಾ ಇದ್ದಾರೆ ಅಂಥವರ ಹೆಸರುಗಳದ್ದು ಲಿಸ್ಟ್ ಕೊಟ್ಟಿದ್ಯಂತೆ. ಸುಮಾರು 2 ಲಕ್ಷ ಮಹಿಳೆಯರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಯಾರ್ಯಾರು ನೀವು ಏನಾದರೂ IT ಟ್ಯಾಕ್ಸ್ ಪೇ ಮಾಡ್ತಾ ಇದ್ರೆ ಅಥವಾ ನೀವೇ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಿದ್ದೀರಾ, ಅದಕ್ಕೋಸ್ಕರ ನೀವು GST ಸಂಖ್ಯೆಯನ್ನು ಹೊಂದ್ಕೊಂಡಿದ್ರೆ ಅಂತಹ ಮಹಿಳೆಯರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗಿತಾರಂತೆ. ಇನ್ನು ಮುಂದೆ ಅವರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಬರೋದಿಲ್ಲ. ಇಷ್ಟು ದಿನ ನಿಮ್ಗೆ ಏನಾದರೂ 2,000 ರೂಪಾಯಿ ಹಣ ಬಂದಿತ್ತು ಅಂದರೆ ನೀವೇ ಲಕ್ಕಿ. ಅಷ್ಟು ಹಣ ಮಾತ್ರ ಪಡೆಯೋದಕ್ಕೆ ನೀವು ಎಲಿಜಿಬಲ್ ಇದ್ರಾ ಅನ್ಸುತ್ತೆ. ಇನ್ನು ನೀವು ಕೇಳ್ಬೋದು, ಇಷ್ಟು ದಿನ ಕೂಡ ನಾವು IT ಟ್ಯಾಕ್ಸ್ನ ಪೇ ಮಾಡ್ತಿದ್ದೋ ಅಥವಾ GSTನ ಪೇ ಮಾಡ್ತಿದ್ದೋ, ಆದರೂ ಕೂಡ ನಮಗೆ ಗೃಹಲಕ್ಷ್ಮಿ ಬಂತು, ಈಗ ಹೇಗೆ ಅದು ಕ್ಯಾನ್ಸಲ್ ಆಗಕ್ಕೆ ಸಾಧ್ಯ ಆಗುತ್ತೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರಲ್ವಾ, ಈಗ ಒಬ್ರದ್ದು ಕೂಡ ನಾವು ಕ್ಯಾನ್ಸಲ್ ಮಾಡಲ್ಲ. ಅಪ್ಲಿಕೇಶನ್ ಹಾಕಬೇಕಾದ್ರೇ ಯಾರು IT ಟ್ಯಾಕ್ಸ್ ಪೇ ಮಾಡ್ತಾರೋ ಅಂಥವ್ರದ್ದು ಅಪ್ಲಿಕೇಶನ್ ತಗೊಳ್ಳೋದೇ ಇಲ್ಲ, ಅದರಲ್ಲೇ ಕ್ಯಾನ್ಸಲ್ ಆಗಿಬಿಡುತ್ತೆ. ಅಂಥವ್ರು ಅಪ್ಲೈ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದ್ಮೇಲೆ ನೀವು ಯಾಕೆ ಈ ರೀತಿ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಿದ್ದೀರಾ ಅಂತ ಕೇಳಬಹುದು. ಬಟ್ ಬಹಳಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ತಮ್ಮ ಹತ್ತಿರದ ಗ್ರಾಮವನ್ಗಳಿಗೋ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಸ್ಟೇಟಸ್ನ ಚೆಕ್ ಮಾಡಿಸಿರ್ತಾರೆ. ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡಿದಾಗ ಅವ್ರಿಗೆ ನಾಟ್ ಎಲಿಜಿಬಲ್ ಅಂದರೆ ಅವ್ರದ್ದು ರಿಜೆಕ್ಟ್ ಆಗಿರುತ್ತೆ. ರೀಸನ್ ಏನು ಕೊಟ್ಟಿರ್ತಾರೆ ಅಂದರೆ IT ಟ್ಯಾಕ್ಸ್ ಪೇಯರ್ ಅಂತ ಬಂದಿದೆ ಅಂತ ಬಹಳಷ್ಟು ಜನ ಮಹಿಳೆಯರು ಕಂಪ್ಲೇಂಟ್ ಮಾಡಿದ್ರು. ನೀವೇನಾದರೂ IT ಟ್ಯಾಕ್ಸ್ ಪೇ ಮಾಡೋರು ಅಪ್ಲಿಕೇಶನ್ನೇ ತೊಗೊಂಡಿಲ್ಲ ಅಂದರೆ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಿದಾಗ IT ಟ್ಯಾಕ್ಸ್ ಪೇಯರ್ ಅಂತ ಯಾಕೆ ಬಂತು ಹೇಳಿ? ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನೋ ಹೇಳಿದರು, ಬಟ್ ಅದರಲ್ಲಿ ಅವ್ರು ಹೇಳಿದ್ರಲ್ಲಿ ಸ್ವಲ್ಪ ಮಾಹಿತಿ ಕೊರತೆ ಇತ್ತು ಅನಿಸುತ್ತೆ. ಬಟ್ ಏನೇ ಇರಲಿ, ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ IT ಟ್ಯಾಕ್ಸ್ ಪೇ ಮಾಡ್ತಿರೋನು ಮತ್ತು GST ಇದು ಮಾಡ್ತಿರ್ತಾರಲ್ಲ ಅಂತಹ ಮಹಿಳೆಯರಿಗೆ ಗೃಹಲಕ್ಷ್ಮಿ 12 ಮತ್ತು 13ನೇ ಕಂತಿನ ಹಣದಿಂದ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಒಟ್ಟಾರೆಯಾಗಿ ದುಡ್ಡೇ ಬರೋದಿಲ್ವಂತೆ. ಮತ್ತು ಇದರಲ್ಲಿ IT ಡಿಪಾರ್ಟ್ಮೆಂಟ್ ಏನು ಹೇಳಿದೆ ಅಂದರೆ ಗ್ರಾಮೀಣ ಮಹಿಳೆಯರು ಇರ್ತಾರಲ್ವ ಅಂಥವ್ರು ಮತ್ತು ಮನೆಯಲ್ಲೇ ಕೆಲಸ ಮಾಡ್ಕೊಂಡಿರೋಂಥವರಿಗೆ ಅವರು ದುಡ್ಡುಗೋಸ್ಕರ ಪುರುಷರ ಮೇಲೆ ಅಂದರೆ ಅವ್ರ ಮನೆ ಯಜಮಾನ್ರ ಮೇಲೆ ಅವಲಂಬಿತರಾಗಿರ್ತಾರೆ. ಆದರೆ ಗೃಹಲಕ್ಷ್ಮಿ ಯೋಜನೆಯಿಂದ ಅವರಿಗೆ ಆರ್ಥಿಕವಾಗಿ ಸಬಲೀಕರಣ ಆಗೋದ್ರ ಜೊತೆಗೆ ತಮ್ಮ ಮನೆ ಖರ್ಚಿಗೂ ಸಹ ದುಡ್ಡು ಸಿಗುತ್ತೆ. ಇಂತಹ ಯೋಜನೆಗೆ ಕ್ಯಾನ್ಸಲ್ ಮಾಡೋದು ಬೇಡ ಅಂತ ಮಾಹಿತಿ ಕೂಡ ತಿಳಿಸಿದಾರಂತೆ. ಅಂದರೆ ಈ ಯೋಜನೆ ಏನು ಕ್ಯಾನ್ಸಲ್ ಆಗಲ್ಲ, ಬಟ್ ಇದರಲ್ಲಿ ಯಾರು ಎಲಿಜಿಬಲ್ ಇರೋದಿಲ್ವೋ ಅಂಥವ್ರನ್ನ ಡಿಲೀಟ್ ಮಾಡ್ತಾರಂತೆ. ಇದು ಸದ್ಯಕ್ಕೆ ಸಿಕ್ಕಿರೋಂತಹ ಲೇಟೆಸ್ಟ್ ಇನ್ಫಾರ್ಮೇಷನು. ಸರ್ಕಾರಕ್ಕೆ ದುಡ್ಡಿಲ್ವಲ್ಲ, ಅವರು ಯಾವ ಕಡೆಯಿಂದ ದುಡ್ಡು ಉಳಿಸ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇಂಥದ್ರಲ್ಲಿ 2 ಲಕ್ಷ ಮಹಿಳೆಯರನ್ನ ತೆಗೆದಾಕಿದ್ರೆ ಅವ್ರಿಗೆ ಒಂದಷ್ಟು ಕೋಟಿ ಹಣ ಉಳಿಯುತ್ತೆ. BPL ರೇಷನ್ ಕಾರ್ಡ್ ಒಂದಷ್ಟು ಜನದ್ದು ಡಿಲೀಟ್ ಮಾಡಿದ್ರೆ ಅದರಲ್ಲೂ ಸ್ವಲ್ಪ ದುಡ್ಡು ಉಳಿಯುತ್ತೆ. ಹೀಗಾಗಿ ಸರ್ಕಾರ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದೆ ಅನಿಸುತ್ತೆ. ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು. ಇನ್ನು ಮುಂದೆ 2 ಲಕ್ಷ ಮಹಿಳೆಯರು ಯಾರ್ಯಾರು IT ಟ್ಯಾಕ್ಸ್ ಪೇ ಮಾಡ್ತಿರ್ತಾರೋ ಅಂಥವರಿಗೆ ಗೃಹಲಕ್ಷ್ಮಿ ಬರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.